ಈ ಬಜೆಟ್ ಹೆಂಗಿದೆ ಅಂದ್ರೆ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ ಇದ್ದಂಗೆ. 3 ವರ್ಷ ಅದನ್ನೇ ಮಾಡೋದು, ಈಗಲೂ ಅದೇ ಮಾಡೋದು, ಯಾವ ವ್ಯತ್ಯಾಸನೂ ಇಲ್ಲ. ಅದಕ್ಕೆ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ ಈ ಬಜೆಟ್ ಮೊನ್ನೆ ಆಗಿದೆ. ಇದರಲ್ಲಿ ಕೇವಲ 3 ವರ್ಷದಲ್ಲಿ ಸರ್ವಕಾಲಿಕೂ ಯಾವುದೇ ಕಾಲಕ್ಕೆ ಇಷ್ಟೊಂದು ಸಾಲ ಆಗಿಲ್ಲ. ಅಷ್ಟೊಂದು ಸಾಲವನ್ನ ಕೊಟ್ಟಿರುವಂತ ದಾಖಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ಏನು ಕಳೆದ ಬಾರಿ 25-26ನೇ ಸಾಲಿನಲ್ಲಿ 4,09,00,000 ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಖರ್ಚಾಗಿದ್ದಷ್ಟು ಫೆಬ್ರವರಿ 28ರವರೆಗೆ ಕೇವಲ 68% ಮಾತ್ರ ಖರ್ಚಾಗಿದೆ. ಮತ್ತೆ ಡೆವಲಪ್ಮೆಂಟ್ ಎಲ್ಲ ಆಗ್ತದೆ. ಡೆವಲಪ್ಮೆಂಟ್ ಕೇವಲ ಮರೀಚಿಗೆನ ಹೊರತು ಇದು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿ ಗಾದೆ ಇದೆ ಗೊತ್ತಾ ಸ್ವಾಮಿ, ಸಾಲ ಮಾಡಿ ತುಪ್ಪ ತಿನ್ನು ಅಂತ. ನೀವು ಸಾಲ ಮಾಡಿ ಬಡ್ಡಿ ಕಟ್ಟಿ ಗ್ಯಾರಂಟಿ ಕೊಡೋದಾದ್ರೆ ಏನ್ ಸಾಧನೆ ಆಗ್ತದೆ? ಆ ಬಡ್ಡಿ ಅವ್ರ ಮೇಲೆ ಹೋಗ್ತದೆ. ಸಾಲ ತಲಾ 1,27,00,000 ರೂಪಾಯಿ ಬರ್ತದೆ. ಕುರಿಕಾಯಿ ಹಾಕಿಲೋ ದನಕಾಯಿ ಹಾಕಿ ಅವ್ರು ಏನ್ ಗೊತ್ತಿದೆ ಪಾಪ, 1,10,000 ನೋಡಿರಕ್ಕಿಲ್ಲ. ನೀವು ಸಿದ್ದರಾಮಯ್ಯವರು 1,27,000 ಅವ್ರ ಸುಮಾರು ಹಾಕಿದ್ದಾರೆ. ಇದು ಬಹಳ ಸಂದಿಗ್ಧ ಸ್ಥಿತಿ ಇದ್ದ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಸಿದ್ದರಾಮಯ್ಯವರು ಸಮಾಜವಾದ ಪಾರ್ಟಿಯಿಂದ ಬೆಳೆದು ಬಂದವರು. ಆದ್ರೆ ಇತ್ತೀಚೆಗೆ ಯಾಕೋ ತುಂಬಾ ತಾರತಮ್ಯ ಮಾಡ್ತಾರೆ. ಕಾಂಗ್ರೆಸ್ನವರಿಗೆ 50 ಕೋಟಿ, ನಮ್ಗೆ 25 ಕೋಟಿ. ನಾವೇನು ಶಾಸಕರು ಮಾಡಿದ ಜನ ಯಾತಕ್ಕೆ ನಾವು GST ಕಟ್ಟಲ್ವಾ? ನಾವೇನು ಟ್ಯಾಕ್ಸ್ ಕಟ್ಟೋದಿಲ್ವಾ? ಯಾಕೆ ಈ ತಾರತಮ್ಯ? ನಮ್ಮ ಶಿವಲಿಂಗೇಗೌಡರು ಬಹಳಷ್ಟು ಪಾಪ ಕೇಂದ್ರ ಸರ್ಕಾರಕ್ಕೆ ಬಟ್ ಮಾಡಿ ಹೇಳಿದ್ದಾರೆ. ಅದು ನಾನು ಒಪ್ತೀನಿ, ನಮಗೆ ಬರಬೇಕು ನಮ್ಮ ರಾಜ್ಯಕ್ಕೆ, ಅದ್ರ ಬಗ್ಗೆ ಒಪ್ತೀನಿ. ನೀವೇನ್ ಮಾಡ್ತಾ ಇದ್ದೀರಿ? ನೀವು ಅದೇ ತಾನೇ ಮಾಡ್ತಾ ಇರೋದು. ಕಾಂಗ್ರೆಸ್ 50, ನಮ್ಗೆ 25. ಹಂಗಾರೆ ಬಿಜೆಪಿ ದರದೆಲ್ಲ ಟ್ಯಾಕ್ಸ್ ಎಲ್ಲ GST ತಗೊಳಕ್ ಹೋಗ್ಬೇಡಿ, ಒಂದು ಆದೇಶ ಮಾಡ್ಬಿಡಿ. ಅದನ್ನ ಬಿಟ್ಟು ಈ ರೀತಿ ಮಾಡೋದು ಬಹುಶಃ ತಾರತಮ್ಯ ಅಂತ ನಾನಾದ್ರೂ ಭಾವಿಸ್ತೇನೆ. ಲೋಕೋಪಯೋಗಿ ಇಲಾಖೆಗೆ 10,000 ಕೋಟಿ ಕೊಟ್ಟಿದ್ದೀರಿ. ಖರ್ಚಾಗಿರೋದು ಕೇವಲ 7,000 ಕೋಟಿ. ಇನ್ನೂ ಬಹುಶಃ 3,000 ಕೋಟಿ ಪೆಂಡಿಂಗ್ ಇದೆ.